ತುಂಬಾ ಕೇಸಸ್ ಕೂಡ ಜಾಸ್ತಿ ಇದೆ. ಏನು ಅಂದ್ರೆ ಈ ಎಕ್ಸ್ಟರ್ನಲ್ ಮ್ಯಾರಿಟಲ್ ಅಫೇರ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಮೊದಲನೇದು, ಈಗ ಸರಿನಾ ತಪ್ಪಾ ಅದು? ಈಗ ಎಲ್ರು ಏನ್ ಹೇಳ್ತಾರೆ, ಹಸ್ಬೆಂಡ್ ರೆಸ್ಪಾನ್ಸಿಬಿಲಿಟಿ ತಗೊಳ್ದೇ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರುವಂತಹ ಜನ್ಸ್ ಮೇಲೆ ಅಟ್ರಾಕ್ಟ್ ಆಗುತ್ತೆ. ಫಿಸಿಕಲಿ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತಾನೂ ಬೇರೆ ಕಡೆ ಹೋಗೋರು ಇದ್ದಾರೆ, ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೋಗೋರು ಇದ್ದಾರೆ. ಇದನ್ನ ಜನ ಅನ್ಕೊಂಡಿದ್ದಾರೆ, ಓ ಅವಳ ಹಸ್ಬೆಂಡ್ ಸರಿ ಇರ್ಲಿಲ್ಲ ಅದಕ್ಕೆ ಅವಳು ಹೋದ್ಲು. ಮೇ ಬಿ ಅಂದ್ರೆ ಇವಾಗ ಯಾರೂನು ಒಳ್ಳೇದಾಗಿ ಹೇಳಲ್ಲ ಅದ್ರ ಬಗ್ಗೆ. ಅಕ್ರಮ ಅಂದ್ರೆ ಏನು? ಕ್ರಮ ಇಲ್ಲ ಅಂತಾನೆ. ಗಂಡ ಇದ್ರು ಹೆಂಡತಿ ಇದ್ರೂ ಕೂಡ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಲವ್ ಇರೋದಿಲ್ಲ. ಸಿಗ್ಬೇಕು, ಆ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಎಮೋಷನಲಿ ನೀನ್ ಏನ್ ತಿಂದೆ ಇದೆಲ್ಲ ಕೇರ್ ಮಾಡ್ಲಿ ನನ್ನನ್ನ. ಓಕೆ, ಸೊ ಯಾಕೆ ಅಂದ್ರೆ ಅವ್ರು ನೋಡ್ಲಿ, ಅವ್ರ ಕಡೆಯಿಂದ ಅಟೆನ್ಷನ್ ತಗೋಬೇಕು. ಬಿಕಾಸ್ ನನಗೆ ಅದೊಂಥರ ಸಮಾಧಾನ. ಸೊ ನಾನು ಭಿಕ್ಷೆ ಬೇಡ್ತೀನಿ, ಅಮ್ಮ ತಾಯಿ ಒಂಚೂರು ಹಾಕಿ ಅಂತ. ಕರೆಕ್ಟ್. ಬಟ್ ನನ್ ಪಾತ್ರೆ ಫಿಲ್ ಆಗಿದ್ದಾಗ ನಾನು ಯಾಕೆ ಭಿಕ್ಷೆ ಬೇಡ್ತೀನಿ? ಅದರ ಅವಶ್ಯಕತೆನೇ ಇರಲ್ಲ, ಬರೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗಲಿ, ನನಗೆ ಪರ್ಸನಲ್ ಆಗಿ ಅಥವಾ ನಾನು ಮಾಡೋ ರೇಡಿಯೋ ಕಾರ್ಯಕ್ರಮಕ್ಕಾಗ್ಲಿ, ಅಂಡ್ ತುಂಬಾ ಕೇಸಸ್ ಕೂಡ ಜಾಸ್ತಿ ಇದೆ. ಏನು ಅಂದ್ರೆ ಈ ಎಕ್ಸ್ಟರ್ನಲ್ ಮ್ಯಾರಿಟಲ್ ಅಫೇರ್ಸ್ ಅಂದ್ರೆ ಅಕ್ರಮ ಸಂಬಂಧಗಳು. ಮದುವೆ ಆಗಿಲ್ಲ, ಒಂದು 6 ತಿಂಗಳಾಗಿರಲ್ಲ, ಗಂಡ ಹೆಂಡತಿ ಬೇಸಿಕಲಿ ಬೇರೆ ಬೇರೆ ಪಾರ್ಟ್ನರ್ಸ್ ಇಟ್ಕೊಂಡಿರ್ತಾರೆ. ಅದ್ ಯಾವ ತರ ಬೇಕಂದ್ರೂ ಆಗಿರ್ಬೋದು, ಬರೀ ಫಿಸಿಕಲಿ ಅಂತಾನೆ ಇಲ್ಲ, ಎಮೋಷನಲ್ ಸಪೋರ್ಟ್ಗೋಸ್ಕರನು. ಯಾಕೆ ಈ ಅಕ್ರಮ ಸಂಬಂಧಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ? ಓಕೆ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಮೊದಲನೇದು, ಈಗ ಸರಿನಾ ತಪ್ಪಾ ಅದು ಅನ್ನೋದು ಕ್ವೆಶನ್. ಓಕೆ, ಅದನ್ನ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈಗ ಎಲ್ರು ಏನ್ ಹೇಳ್ತಾರೆ, ಹಸ್ಬೆಂಡ್ ರೆಸ್ಪಾನ್ಸಿಬಿಲಿಟಿ ತಗೊಳ್ದೇ ಇದ್ದಾಗ ಲೇಡೀಸ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರುವಂತಹ ಜನ್ಸ್ ಮೇಲೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಎಮೋಷನಲಿ ನಮಗ್ ಸಮಾಧಾನ ಮಾಡ್ತಾ ಇಲ್ಲ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಅಂದಾಗ, ಅಥವಾ ವೈಫ್ ಯಾರಾದ್ರೂ ಓಕೆ, ಯಾರು ಅವ್ರಿಗೆ ಸಮಾಧಾನವಾಗಿ ಮಾತಾಡ್ತಿರ್ತಾರೆ ಅವ್ರ ಜೊತೆಗೆ ಅಟ್ರಾಕ್ಟ್ ಆಗತ್ತೆ. ಓಕೆ, ಏನಕ್ಕಾಗುತ್ತೆ ಅಂತ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಇದಾಗ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ಈಗ ಮನೆಯಲ್ಲಿ ರೆಸ್ಪೆಕ್ಟ್, ಹೆಂಡತಿಗೆ ಗಂಡ ಇಂದ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂದಾಗ ಯಾರೋ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ಇವ್ರಿಗೆ, ಅಂತವ್ರು ಅಟ್ರಾಕ್ಟ್ ಆಗ್ತಾರೆ. ಸೇಮ್ ಗಂಡ, ಇವ್ರ ಎಮೋಷನ್ಸ್ಗೆ ಅಲ್ಲಿ ಏನೂ ಸ್ಪಂದಿಸ್ತಾ ಇರೋದಿಲ್ಲ ಗಂಡ ಅಥವಾ ಹೆಂಡತಿ. ಇವ್ರ ಎಮೋಷನ್ಸ್ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅಲ್ಲಿಂದ ಸ್ಪಂದನೆ ಸಿಗುತ್ತೆ, ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವಾಗ ಇವರು ಅಲ್ಲಿ ಕನೆಕ್ಟ್ ಆಗ್ತಾರೆ. ಇದೆ ಅಲ್ವಾ, ಎಲ್ಲರ ಲೈಫಲ್ಲೂ ಏನೋ ಒಂದು ಕೊರತೆಯಿಂದಾನೆ ಬೇರೆ ಕಡೆ ನಾವು ಹುಡ್ಕೊಂಡು ಹೋಗ್ತೀವಿ. ಅಲ್ಲ, ಈಗ ನಿಮ್ ಪ್ರಕಾರ ಮದ್ವೆ ಆಗಿರ್ತಕ್ಕಂತ ಒಂದು ಹೆಣ್ಣು ಗಂಡ ಮನೇಲಿರ್ತಾನೆ ಅಂತ ಇಟ್ಕೊಳ್ಳಿ, ಗಂಡನಿಂದ ಏನ್ ಸಮಸ್ಯೆ ಇದೆಯೋ ಅಥವಾ ಕೆಲವೊಂದ್ಸರಿ ಏನೋ ಸಮಸ್ಯೆ ಇಲ್ದಿದ್ರು ಕೂಡ ಒಬ್ಬ ಪರ ಪುರುಷನಿಗೆ ಆಕೆ ಯಾಕೆ ಅಟ್ರಾಕ್ಟ್ ಆಗ್ತಾಳೆ, ಅಥವಾ ಯಾವ ತರ ಹುಡುಗರು ಅಥವಾ ಬೇರೆ ಪುರುಷರನ್ನು, ಅವಳ ಬೈಕೆಗಳೇನು? ಅದೇ, ಈಗ ನಾನು ಹುಡುಗಿ ಅಂತ ಹೇಳಲ್ಲ, ಇಬ್ರಿಗೂ ಹೇಳ್ತೇನೆ. ಇಬ್ರು ಅಲ್ಲ, ಒಂದೊಂದೇ ಹೇಳ್ತೇನೆ. ಸೊ ಈಗ ಹುಡುಗಿರ್ಗೂ ಕೂಡ ಏನು, ನಾನು ಆಗ್ಲೇ ಹೇಳ್ದಂಗೆ ಇದೆಲ್ಲ ಅವ್ರಿಗೆ ಸಿಗ್ತಾ ಇರಲ್ಲ, ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಅರ್ಥ ಅಲ್ಲ ಅಂದ್ರೆ ಇಲ್ಲಿ ಹೆಣ್ಮಕ್ಳೇನೆ, ಮದುವೆ ಆದಂತ ಹೆಣ್ಮಕ್ಳು, ಅದು ದೇಹದ ಬೈಕೆ ಅಂತನಾ ಅಥವಾ ಏನಕ್ಕೋಸ್ಕರ ಮೇನ್ ನಾನು ಹೇಳಿ? ಓಕೆ, ಅದೇ ಇವಾಗ ಫಿಸಿಕಲಿ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತಾನೂ ಬೇರೆ ಕಡೆ ಹೋಗೋರು ಇದ್ದಾರೆ. ಓಕೆ, ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೋಗೋರು ಇದ್ದಾರೆ. ಅದು ಸೇಮ್ ಹುಡುಗಿರ್ಗೂ ಇಬ್ಬರಿಗೂ ಆಗತ್ತೆ. ಹುಡುಗರು ಕೂಡ ಅದೇ ತರ? ಹೌದು, ಹುಡುಗರ್ಗೂ ಅದೇ ತರ. ಹುಡುಗರ್ಗೆ ರೆಸ್ಪೆಕ್ಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಸಿಕ್ತಿಲ್ಲ ಅಂದಾಗ ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ. ಮದುವೆ ಆಗಿರೋ ಗಂಡಂದ್ರು? ಹೌದು, ಮದ್ವೆ ಆಗಿರೋ ಗಂಡಂದಿರು ಅಂಡ್ ಹೆಂಡತಿದಿರು. ಓಕೆ, ಮದ್ವೆ ಆಗಿರೋ ಗಂಡ ಅಂಡ್ ಹೆಂಡತಿ. ಆದ್ರೆ ಇಲ್ಲಿ ಇದನ್ನ ಜನ ಅನ್ಕೊಂಡಿದ್ದಾರೆ, ಓ ಅವಳ ಹಸ್ಬೆಂಡ್ ಸರಿ ಇರ್ಲಿಲ್ಲ ಅದಕ್ಕೆ ಅವಳು ಹೋದ್ಲು. ಮೇ ಬಿ ಅಂದ್ರೆ ಇವಾಗ ಯಾರೂನು ಒಳ್ಳೇದಾಗಿ ಹೇಳಲ್ಲ ಅದ್ರ ಬಗ್ಗೆ. ಅಕ್ರಮ ಅಂದ್ರೆ ಏನು? ಕ್ರಮ ಇಲ್ಲ ಅಂತಾನೆ. ಅನೈತಿಕ ಅಂದ್ರೇನು? ನೈತಿಕತೆ ಇಲ್ಲ ಅಂತಾನೆ. ಕರೆಕ್ಟಾ? ಬಟ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಫ್ಯಾಕ್ಟ್ ಹೇಳೋದಾದ್ರೆ, ಯಾಕೆ ಒಂದ್ ಹೆಣ್ಣು ಅಥವಾ ಗಂಡು ಬೇರೆಯವ್ರಿಗೆ, ಅಂದ್ರೆ ಗಂಡ ಇದ್ರು ಹೆಂಡತಿ ಇದ್ರೂ ಕೂಡ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಲವ್ ಇರೋದಿಲ್ಲ. ಅಂದ್ರೆ ಅವ್ರನ್ನ ಅವರು ಪ್ರೀತಿಸಲ್ಲ ಅಷ್ಟೇ. ಈಗ ನನ್ನ ಹತ್ರ ಏನಿಲ್ಲ ಅದನ್ನೇ ತಾನೇ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು. ನನ್ನ ಹತ್ರ ಇದ್ರೆ ನಾನ್ ಯಾಕೆ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ? ತುಂಬಾ ಜನ ಏನಾಗಿದೆ, ನಂಗ್ ಹಸ್ಬೆಂಡ್ ಅಂದ್ರೆ ಹೀಗೆ ಇರ್ಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ಸ್. ಅದು ರೀಚ್ ಆಗದೆ ಇದ್ದಾಗ, ಅದು ರೀಚ್ ಆಗ್ತಾ ಇಲ್ಲ, ಅವ್ರು ನಮ್ಮನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ, ಸೊ ನಾನು ಡೈವರ್ಟ್ ಆದೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ.
ಇವ್ರ ಎಕ್ಸ್ಪೆಕ್ಟೇಷನ್ ಇಂದ ಆಗಿಲ್ಲ, ಅದು ಅವರಿಂದ ಅಲ್ಲ. ಫೈನಲಿ ನನ್ನ ಮೇಲೆ ನನಗ್ ಲವ್ ಇಲ್ಲ, ನಾನು ನನ್ನೊಳಗಡೆ ನೈತಿಕತೆಯಿಂದ ಇರಲ್ಲ. ಇಲ್ಲಿ ಮೋಸ ಮಾಡೋದು ಅಥವಾ ಅಕ್ರಮ ಸಂಬಂಧ ಅಂತೀವಿ ಅಲ್ಲ, ಆಕ್ಚುಲಿ ಮೋಸ ಮಾಡ್ತಿರೋದು ಅವ್ರಿಗಲ್ಲ. ಗಂಡ ಹೆಂಡತಿಗ್ ಮೋಸ ಮಾಡ್ತಿಲ್ಲ, ಹೆಂಡತಿ ಗಂಡಂಗ್ ಮೋಸ ಮಾಡ್ತಾ ಇಲ್ಲ. ಮೋಸ ಮಾಡ್ಕೊಳ್ತಿರೋದು ಅವ್ರಿಗವ್ರು. ಬಿಕಾಸ್ ಅಕ್ರಮ ಸಂಬಂಧದಲ್ಲಿ ಧೈರ್ಯ ಇರತ್ತಾ, ಭಯ ಇರತ್ತಾ? ಭಯನೇ ಇರೋದು. ಕರೆಕ್ಟಾ? ಅಂಡ್ ಯಾವಾಗ್ಲೂ ಕೂಡ ನಮ್ಗೆ ಏನಾದ್ರೂ ಮಾತಾಡ್ಬೇಕಾದ್ರೆ ಅಥವಾ ಟಿವಿಯಲ್ಲಿ ಆತರ ಸೀನ್ಗಳು ಬಂದ್ರು ಕೂಡ ಯಾರಿಗೆ ಕನೆಕ್ಟ್ ಆಗ್ತಿರೋ ಚೇಂಜ್ ಮಾಡ್ತಾರೆ. ಹಾ, ಈಗ ಅದೆಲ್ಲ ಬೇಡವಾಗಿರೋ ಎಮೋಷನ್ಸ್ ಯಾರೊಳಗಡೆ ಓಡ್ತಾ ಇದೆ? ಅಫ್ಕೋರ್ಸ್ ಅವರಲ್ಲೇ. ಹಾ, ಈಗ ಅವ್ರು ಯಾರಿಗ್ ಮೋಸ ಮಾಡ್ಕೋತಾ ಇದಾರ? ಅವ್ರಿಗೆ ಅಷ್ಟೇ. ಯಾರು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಬಗ್ಗೆ ಯಾರಿಗ್ ಗಮನ ಇರುತ್ತೆ, ಅವರು ಯಾರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ತುಂಬಾ ಜನ ಗಂಡನ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು, ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು, ನಮ್ಮ ಮನೇಲಿ ಪ್ರಾಬ್ಲಮ್ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೋತಾರೆ. ಫೈನಲಿ ಅವ್ರ ಮನೆಯವ್ರು ಯಾರು ಸರಿ ಇಲ್ಲ ಅನ್ನೋ ತರ ಇವ್ರು ಡಿಸೈಡ್ ಮಾಡಿರ್ತಾರೆ. ಅಲ್ಲ, ಈಗ ನಿಮ್ಮ ಪ್ರಕಾರ ಕನ್ನಡಲ್ಲೇ ಒಂದು ಸಿನಿಮಾ ಇದೆ, ಕ್ಲಾಸಿಕ್ ಸಿನಿಮಾ, ಎಡಕಲ್ಲು ಗುಡ್ಡದ ಮೇಲೆ ಅಂತ. ಮದುವೆ ಆಗಿರ್ತಕ್ಕಂತ ಹೆಣ್ಣಿಗೆ ಗಂಡ ಆಕೆಯ ಒಂದು ದೈಹಿಕ ಬಯಕೆಗಳನ್ನ ಪೂರೈಸಕ್ಕಾಗಲ್ಲ, ಅದಕ್ಕೋಸ್ಕರ ಆಕೆ ಇನ್ನೊಂದ್ ಸಂಬಂಧ ಇಟ್ಕೋತಾರೆ. ಈಗ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಮದುವೆ ಆಗಿರೋ ಒಂದು ಹೆಣ್ಮಗಳು ಗಂಡನಿಂದ ಆ ತರದ ಒಂದು ಬಯಕೆಗಳು, ಅಂದ್ರೆ ಈಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಈಕೆ ಅದು ಹಸ್ಬೆಂಡ್ ಸಿಕ್ತಿಲ್ಲ ಅಂತ ಹೋಗ್ತಾರೆ, ಸಡನ್ ಆಗಿ ನಿಂತೋಯ್ತು ಅಂತ ಟೈಮ್ ಅಲ್ಲಿ. ಓಕೆ, ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಷ್ಟೋ ಜನ ತಾಯಿದಿರು, ಓಕೆ, ಹಸ್ಬೆಂಡ್ ಚಿಕ್ಕ ವಯಸ್ಸಿಗೆ ಸತ್ತೋಗಿರ್ತಾರೆ, ತೀರ್ ಹೋಗಿರ್ತಾರೆ ಅವರ ಹೆಂಡತಿ ಗಂಡ. ಅವ್ರೆಲ್ರೂ ಹೀಗೆ ಮಾಡಿದಾರ? ನಾವು ಆ ಆಂಗಲ್ ನೋಡೋಣ. ಎಲ್ರೂ ಅಕ್ರಮ ಸಂಬಂಧದಲ್ಲಿದ್ದಾರ ಗಂಡ ಇಲ್ದೇ ಇರೋರೆಲ್ಲ? ಇಲ್ಲ. ಸೊ ಇವಾಗ ನಮ್ಗೆ ಎಲ್ಲಾ ಕಡೆಯಿಂದನೂ ನಮಗೇನ್ ಹೇಳ್ತಾ ಇದೀವಿ, ಅವರಿಂದ ಇದ್ ಸಿಗದೆ ಇದ್ದಾಗ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ. ಬಟ್ ಎಷ್ಟೋ ಜನ ಹೆಣ್ಮಕ್ಳು ಫಿಸಿಕಲಿ ಚಾಲೆಂಜ್ ಇರುವಂತಹ ಗಂಡನ್ನ ಕೂಡ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋರು ಇದಾರೆ, ಯಾವುದೇ ಫಿಸಿಕಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ ಇವತ್ತು ಇದಾರೆ. ನಾನು ಹೇಳ್ತಿರೋದು, ಯಾಕೆ ಬರೀ ಇಲ್ದೇ ಇರೋದನ್ನ ನಾವು ಯೋಚನೆ ಮಾಡ್ತಾ ಇದೀವಿ? ಅಕ್ರಮ ಸಂಬಂಧ ಅಥವಾ ಅವ್ರ ಏನ್ ಆನ್ಸರ್ ಕೊಡ್ತಾ ಇದಾರೆ, ನಾನ್ ಹೇಳಕ್ ಹೋಗ್ತಿರೋದೇನಂದ್ರೆ, ಹಂಗಿದ್ರೆ ಒಂದೇ ಅಲ್ಲ ಜೀವನ. ಹೌದು, ಬರೀ ಒಂದೇ ಆಗಿದ್ದಿದ್ರೆ ಇವತ್ತು ಎಲ್ಲಾ ಹೆಣ್ಮಕ್ಳುನು ಎಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಎಲ್ಲ ಬೇರೆಯವ್ರನ್ನ ಇಟ್ಕೋಬೇಕಿತ್ತು. ಸೆಲ್ಫ್ ಕಂಟ್ರೋಲ್ ಇಲ್ಲ. ಫೈನಲಿ ಸೆಲ್ಫ್ ಅಲ್ಲೂ ನಾನ್ ವಾಪಸ್ ಬರೋದು ಅಲ್ಲಿಗೇನೆ. ನೀವ್ ಎಷ್ಟೇ ಕ್ವಶನ್ ಕೇಳಿದ್ರು ನಾನು ವಾಪಸ್ ಬರೋದು ನನ್ನೊಳಗೇನೆ. ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನನಗ್ ಸೆಲ್ಫ್ ಕಂಟ್ರೋಲ್ ಇದ್ರೆ ನನ್ನ ಹಾರ್ಮೋನ್ಸ್ ಬಗ್ಗೆ, ಈಗ ಇಂದ್ರಿಯಗಳ ಏನಕ್ಕೆ ಯೋಗ ಮಾಡ್ತಾರೆ, ಏನಕ್ಕೆ ಮೆಡಿಟೇಷನ್ ಮಾಡ್ತಾರೆ, ಈಗ ಸ್ಪಿರಿಚುವಲ್ ಜರ್ನಿಗೆ ಹೋಗಿರ್ತಾರೆ. ಎಷ್ಟೊಂದ್ ಜನ ಇವತ್ತು ಸ್ಪಿರಿಚುವಲ್ ಜರ್ನಿಲಿ ಇದ್ದಾರೆ, ಅವ್ರಿಗದ್ರ ನೀಡೇ ಇಲ್ಲ, ಹ್ಯಾಪಿ ಆಗಿದಾರಲ್ಲ. ನಿಮ್ ಒಳಗಡೆ ಹ್ಯಾಪಿನೆಸ್ ಇದ್ರೆ ನೀವ್ ಯಾಕೆ ಬೇರೆ ಬೇರೆ ಚಿಕ್ಕದ್ರಲ್ಲಿ ಹ್ಯಾಪಿನೆಸ್ ಹುಡುಕ್ತೀರಾ? ಅನ್ನೋದ್ರ ಅವಶ್ಯಕತೆನೇ ಇಲ್ಲ ನಮ್ಗೆ. ಈಗ ನಾನ್ ಸರಿ ತಪ್ಪು ಅಂತ ಹೇಳಲ್ಲ. ನಿಮ್ ಹ್ಯಾಪಿನೆಸ್ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ, ನೀವ್ ಏನ್ ಎಮೋಷನ್ಸ್ ಫೇಸ್ ಮಾಡ್ತಾ ಇದ್ದೀರಾ, ಭಯ, ಮುಜುಗರ, ಇದೆಲ್ಲ, ಅದ್ರಿಂದ ನೀವು ಹೊರಗೆ ಬರ್ತೀರಾ. ನಾವು ನೋಡ್ತಾ ಇರೋದೇನಂದ್ರೆ, ಲೋಕಾರೂಢಿಯಿಂದ ನೋಡ್ತಾ ಇದೀವಿ. ಅವ್ರ ಹಸ್ಬೆಂಡ್ ಸರಿ ಇಲ್ಲ ಅಥವಾ ಅವ್ರ ವೈಫ್ ಸರಿ ಇಲ್ಲ, ಅದಕ್ಕೆ ಪಾಪ ಅವ್ನ್ ಬೇರೆ ಸಂಬಂಧ ಇಟ್ಕೊಂಡ್ಬಿಟ್ಟ. ಬಟ್ ಆಳವಾಗಿ ಇಳಿದು ನೋಡಿದ್ರೆ ಅವ್ರ ಮೇಲೆ ಅವ್ರ ಸಂಬಂಧ ಚೆನ್ನಾಗಿರಲ್ಲ, ಅದಕ್ಕೆ ಅವ್ರು ಬೇರೆ ಸಂಬಂಧಕ್ಕೆ ಹೋಗ್ತಾರೆ. ಸೆಲ್ಫ್ ಟಾಕ್, ಸೆಲ್ಫ್ ರಿಲೇಶನ್ಶಿಪ್, ಸೆಲ್ಫ್ ಜೊತೆಗೆ ಅವ್ರು ಮಾತಾಡ್ತಾ ಇರಲ್ಲ. ಈಗ ನಂಗೆ ಕಷ್ಟ ಇದೆ, ನಾ ಯಾರ ಜೊತೆನಾದ್ರು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಓಕೆ, ನನ್ ಜೊತೆನೆ ಮಾತಾಡುವಂತ ಸ್ಕಿಲ್ ನನಗಿದ್ರೆ ನನಗೆ ಯಾಕೆ ಬೇರೆಯವರು ಅಲ್ವಾ? ಸೊ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ತುಂಬಾ ಜನ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ನಂಗೆ ಬಂದಿದೆ ಈ ತರ ಕೇಸ್ಗಳು. ನಾನು ಅವ್ರಿಗೆ ಕೇಳೋದಿಷ್ಟೆ, ಓಕೆ, ನಿಮಗೆ ಫಿಸಿಕಲಿ ನೀಡಿತ್ತು ಅಂತ ನೀವು ಹೋದ್ರಿ ಅಂತ ಹೇಳ್ತಾ ಇದ್ದೀರಾ, ತಪ್ಪಲ್ಲ ಅಲ್ವಾ ಮೇಡಮ್ ಅಂತ ನನಗ್ ಮತ್ತೆ ನೀವು ಅದನ್ನ ಕನ್ವೆ ಮಾಡ್ತಾ ಇದ್ದೀರಾ. ಫೈನ್, ಅದು ತಪ್ಪಲ್ಲ. ಗಿಲ್ಟ್ಗೂ ಹೋಗೋದ್ ಬೇಡ. ಓಕೆ, ತುಂಬಾ ಜನ ಗಿಲ್ಟ್ಗೆ ಹೋಗ್ತಾರೆ. ನನ್ ರಿಕ್ವೆಸ್ಟ್ ಆಗೋಗ್ಬಿಟ್ಟಿದೆ, ಆತರ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂದ್ರೆ ಗಿಲ್ಟ್ಗೆ ಹೋಗೋದ್ ಬೇಡ. ಓಕೆ, ಈಗ ಒಂದೊಂದೇ ಕೇಸ್ ತರನೇ ತಗೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ರು ಒಂದು ಸಂಬಂಧದಲ್ಲಿ ಇದ್ದಾರೆ, ಅಕ್ರಮ ಸಂಬಂಧದಲ್ಲಿ. ಅಕ್ರಮ ಸಂಬಂಧ ಅಂದ್ರೆ ದೈಹಿಕ ಅಂತಾನೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಮದುವೆ ಗಂಡ ಇದ್ರು ಅಥವಾ ಹೆಂಡತಿ ಮನೇಲಿದ್ರು, ಯಾರೋ ಒಬ್ಬ ಪರ ಪುರುಷನೋ ಅಥವಾ ಪರ ಸ್ತ್ರೀ ಜೊತೆಗೋ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಇಲ್ಲಿ ಹೆಂಡತಿಗೂ ಗಂಡಂಗೂ ಗುಡ್ ಮಾರ್ನಿಂಗ್ ಅಂತ ಹೇಳಲ್ಲ, ಬಟ್ ಇವ್ರ ಜೀವನದಲ್ಲಿ ನಡೆಯೋದು ಎಲ್ಲ ಅವ್ರಿಗೆ ತಿಳಿಸ್. ಈ ತರ ಎಮೋಷನಲಿ ಕನೆಕ್ಟ್ ಆಗಿರ್ತಾರಲ್ಲ, ಫಿಸಿಕಲಿ ಕನೆಕ್ಟ್ ಆಗಿರ್ತಾರೆ, ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ.
ಅಂತವ್ರಿಗೆ ಏನ್ ಹೇಳ್ತೀರಾ? ವಾಪಸ್ ನನ್ನೊಳಗೆ ಬರ್ತೀನಿ. ಅಂದ್ರೆ ಅವರು ಆ ಒಂದು ಅಟೆನ್ಷನ್ ಏನಿದೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೀನ್ ಚೆನ್ನಾಗಿದ್ಯಾ ಅನ್ಬೇಕು, ಸಿಗ್ಬೇಕು, ಆ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಎಮೋಷನಲಿ. ನೀನ್ ಏನ್ ತಿಂದೆ, ಇದೆಲ್ಲ ಕೇರ್ ಮಾಡ್ಲಿ ನನ್ನನ್ನ, ನನಗೆ ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡ್ಲಿ, ನನ್ DP ಚೇಂಜ್ ಮಾಡಿದ ತಕ್ಷಣ ನೀನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಸ್ಟೇಟಸ್ ಅವರಿಗೋಸ್ಕರನೇ ಹಾಕ್ತಾ ಇರ್ತಾರೆ. ಓಕೆ, ಸೊ ಯಾಕೆ ಅಂದ್ರೆ ಅವ್ರು ನೋಡ್ಲಿ, ಅವ್ರ ಕಡೆಯಿಂದ ಅಟೆನ್ಷನ್ ತಗೋಬೇಕು. ಬಿಕಾಸ್ ನನಗೆ ಅದೊಂಥರ ಸಮಾಧಾನ. ಓಕೆ, ನಾನ್ ಹೇಳೋದು ನಿಮ್ ಒಳಗಡೆ ಸಂಪೂರ್ಣತೆ ಇದ್ದಾಗ, ಇದನ್ನ ಸ್ಪಿರಿಚುವಲ್ ಅಲ್ಲಿ ಹೇಳ್ತೀವಿ, ನಿಮ್ ಒಳಗಡೆ ಕಂಪ್ಲೀಟ್ ಇದ್ದಾಗ ನೀವು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಏನೂ ಇರಲ್ಲ. ಇನ್ಕಂಪ್ಲೀಟ್ ಇದ್ರೆ ತಾನೇ ನಾವು ಬೇರೆಯವ್ರ ಹತ್ರ ಇಸ್ಕೊಳ್ಳೋದು. ನನ್ ಪಾತ್ರೆ ಖಾಲಿ ಇದ್ರೇನೆ, ನನ್ ಪ್ರೀತಿ ಪಾತ್ರೆ ಖಾಲಿ ಇದೆ, ಸೊ ನಾನು ಭಿಕ್ಷೆ ಬೇಡ್ತೀನಿ, ಅಮ್ಮ ತಾಯಿ ಒಂಚೂರು ಹಾಕಿ ಅಂತ. ಕರೆಕ್ಟ್. ಬಟ್ ನನ್ ಪಾತ್ರೆ ಫಿಲ್ ಆಗಿದ್ದಾಗ ನಾನು ಯಾಕೆ ಭಿಕ್ಷೆ ಬೇಡ್ತೀನಿ? ಅದ್ರ ಅವಶ್ಯಕತೆನೇ ಇರಲ್ಲ, ಬರದೇ ಇಲ್ಲ. ಇವತ್ತಿಂದ ನಾನ್ ಹೇಳೋದು ಎಲ್ರಿಗೂ ಆ ಥಾಟ್ ಇಂದ ಫಸ್ಟ್ ನಾವು ಡೆವಲಪ್ ಆಗ್ಬೇಕಾಗಿದ್ದು ಸೆಲ್ಫ್ ಅಲ್ಲಿ. ನಮ್ ಜೊತೆ ನಾವು ಕನೆಕ್ಟ್ ಆದ್ರೆ, ಹಂಗ್ ನೋಡಕ್ ಹೋದ್ರೆ ನಮಗ್ ಯಾವ ರಿಲೇಶನ್ಶಿಪ್ ಬೇಡ. ಬೇಕಿದ್ರೆ ಈವನ್ ಹಸ್ಬೆಂಡ್, ಈವನ್ ವೈಫ್ ಕೂಡ, ಎಲ್ರು ಇದ್ರು ಯಾರು ಇಲ್ದೇ ಇದ್ರು ಸೆಲ್ಫ್ ಹ್ಯಾಪಿನೆಸ್ ಅವ್ರಿಗೆ ತಂತಾನೆ ಇರುತ್ತೆ. ಯಾರು ಅದ್ರ ಮೇಲೆ ವರ್ಕ್ ಮಾಡಿರ್ತಾರೆ. ಸ್ಪಿರಿಚುವಲ್ ಮಾಸ್ಟರ್ಸ್ ಎಲ್ರು ಹೇಳೋದು ಇದನ್ನೇ. ಈಗ ಇದೇ ತರ ಈಗ ಎಕ್ಸ್ಟರ್ನಲ್ ಅಕ್ರಮ ಸಂಬಂಧಗಳಿರ್ತಕ್ಕಂಥ ಈ ಪುರುಷರು ಸ್ತ್ರೀ ಆಗ್ಬೋದು, ಹೇಗಾಗಿರುತ್ತೆ ಅಂದ್ರೆ ಒಂದು ಇಬ್ಬರ ನಡುವೆ ಒಂದು ದೈಹಿಕ ರಿಲೇಶನ್ ಶುರು ಆಗೋ, ಫಿಸಿಕಲ್ ರಿಲೇಶನ್ಶಿಪ್ ಶುರು ಆಗೋಗಿರುತ್ತೆ. ಹೇಗೆ ಅಂದ್ರೆ ಗಂಡ ಇಲ್ದಾಗ ಹೆಂಡತಿ ಎಲ್ಲ ಹೋಗೋದು, ಅಥವಾ ಹೆಂಡತಿ ಮೋಸ ಮಾಡಿ ಗಂಡ ಎಲ್ಲ ಟ್ರಿಪ್ಗಳು ಹೋಗೋದು, ಬೇರೆ ಅವರು ಇಷ್ಟಪಟ್ಟವ್ರ ಜೊತೆಗೆ ಹೋಗೋದು, ಈ ತರ ಫಿಸಿಕಲ್ ಇಂಟಿಮಸಿ ತುಂಬಾ ಜಾಸ್ತಿ ಆಗೋಗಿರುತ್ತೆ. ಅಥವಾ ಇಟ್ಕೊಂಡೇ ಇರ್ತಾರೆ. ಅವ್ರು ಅದರಿಂದ ಹೊರಗ್ ಬರ್ಬೇಕಂದ್ರು ಒಂಥರ ಅವರಿಗೆ, ಅಂದ್ರೆ ಆ ಗುಂಗಲ್ ಬದುಕ್ತಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ? ಓಕೆ, ಖಂಡಿತ ಅವರು ಅದರಿಂದ ಹೊರಗ್ ಬರ್ಬಹುದು. ಮೊದಲನೇದು, ಬರ್ಬೇಕಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ಬೇಕು. ಅಂಡ್ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಅಲ್ಲಿ ಇದಾರೆ ಈ ತರ, ಮ್ಯಾಮ್ ಇಷ್ಟು ವರ್ಷದಿಂದ ಇಟ್ಕೊಂಡ್ಬಿಟ್ಟಿದೀನಿ ನಾನ್ ರಿಲೇಶನ್ಶಿಪ್, ಈಗ ಹುಡ್ಗಂಗ್ ಮದ್ವೆ ಆಗ್ತಾ ಇದೆ, ಇವ್ರಿಗ್ ಮದ್ವೆ ಆಗಿದೆ, ಮಕ್ಳಿದೆ. ಆ ಹುಡ್ಗಂಗ್ ಮದ್ವೆ ಆಗಿಲ್ಲ, ಮಕ್ಳಿ ಇಲ್ಲ. ಐ ಮೀನ್ ಇವಾಗ ಮದ್ವೆ ಆಗ್ತಿದಾರ ಅವರು, ಬಟ್ ಇವಾಗ ಅವ್ರು ಮದ್ವೆ ಆಗ್ತಿದಾರೆ ಅಂತ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವ್ರಿಗೆ ಹಸ್ಬೆಂಡು ಇದಾರೆ, ಮಗುನು ಇದೆ. ಓಕೆ, ನಾನು ಅವ್ರನ್ನ ಕೇಳಿದ್ದೇನಂದ್ರೆ, ಈಗ ನಿಮಗೆ ಅವ್ರ ಜೊತೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದೆಯಾ, ಬ್ರೇಕ್ ಮಾಡ್ಬೇಕು ಅಂತ ಇದ್ದೀರಾ, ನಂಗೆ ಫಸ್ಟ್ ಅದನ್ನ ಹೇಳಿ. ಅವರು ಬ್ರೇಕ್ ಮಾಡ್ಬೇಕಂತ ಇದ್ದೀನಿ ಅಂತ ಅಂದ್ರು. ಎಷ್ಟು % ಬ್ರೇಕ್ ಮಾಡಕ್ ರೆಡಿ ಇದ್ದೀರಾ? ಪರ್ಸೆಂಟ್ ಹೇಳಿ ನನ್ಗೆ. 90% ಅಂದ್ರು. 90% ಬ್ರೇಕ್ ಮಾಡಕ್ ರೆಡಿ ಇದ್ದೀನಿ ಮ್ಯಾಮ್. ಹಂಗಾರೆ ಬ್ರೇಕ್ ಆಗಲ್ಲ ಅದು. 10% ಅವಾಗ ಕಾಲ್ ಹೋಗ್ತಾನೆ ಇರುತ್ತೆ. ಓಕೆ, ಅಂಡ್ ಇದ್ರಿಂದ ಏನ್ ಡ್ಯಾಮೇಜ್ ಮಾಡ್ತೀರಾ ನೀವು? ಅವ್ರ ಲೈಫ್ನು ಡ್ಯಾಮೇಜ್ ಮಾಡ್ತೀರಾ, ನಿಮ್ ಲೈಫು ಡ್ಯಾಮೇಜ್ ಆಗಲ್ಲ. ಅವಾಗ ಇವ್ರು ಹೇಳಿದ್ರು, ನಾನ್ ಬಿಡಕ್ ರೆಡಿ ಇದ್ದೀನಿ, ಅವ್ನ್ ಬಿಡಕ್ ರೆಡಿ ಇಲ್ಲ ಅಂತ. ನಾನ್ ನಿನ್ ಮದ್ವೆ ಆಗ್ತಾ ಇದೆ, ಇನ್ ಸಾಕು ರಿಲೇಶನ್ಶಿಪ್ ಅಂತ ನಾನ್ ಹೇಳ್ತೀನಿ, ಬಟ್ ಅವನು ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಪರವಾಗಿಲ್ಲ ಇರ್ಲಿ ನಾವಿರೋಣ ಅಂತ ಹೇಳ್ತಾ ಇದ್ದಾನೆ ಅಂತ. ಸೊ ನಾನ್ ಹೇಳೋದು, ನಾವು ಫಸ್ಟ್ ಥಿಂಕ್ ಮಾಡ್ಬೇಕಾಗಿರೋದು, ಸ್ಟಾಪ್ ಮಾಡ್ಬೇಕಾ ಬೇಡ್ವಾ, ಡಿಸೈಡ್ ಮಾಡ್ಬೇಕು. ಎಂತ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ನೀವ್ ಡಿಸೈಡ್ ಮಾಡಿದ್ರೆ, ಸೆಲ್ಫ್ ಡಿಸಿಷನ್ ತಗೊಂಡ್ರೆ, ಎಷ್ಟೋ ಪ್ರೀತಿಸಿರೋರ್ನೇ ಬ್ರೇಕಪ್ ಮಾಡ್ಕೊಂಡ್ ಬರ್ತೀವಂತ ಡಿಸಿಷನ್ ತಗೊಂಡಾಗ. ಇದ್ಯಾಕಾಗಲ್ಲ? ನೀವು ನಾನು ಹೇಳೋದಿಷ್ಟ, ನೀವು ಡಿಸೈಡ್ ಮಾಡಿ. ಡಿಸೈಡ್ ಯಾಕೆ ಮಾಡ್ಬೇಕು ಅಂತ ಸ್ವಲ್ಪ ಲಿಸ್ಟ್ ಜಾಸ್ತಿ ಮಾಡಿ. ಯಾಕೆ ನೋ ಅನ್ಬೇಕು? ಈ ತರ ಸ್ಟಾಪ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಅಂಡ್ ಕೆಲವೊಂದ್ಸರಿ ಥ್ರೆಟನ್ ಮಾಡ್ತಿರ್ತಾರೆ, ಭಯ ಪಡಿಸ್ತಿರ್ತಾರೆ. ಈಗ ಯಾವ್ದೋ ಅಕ್ರಮ ಸಂಬಂಧಗಳು ಶುರು ಮಾಡ್ಕೊಂಡ್ಬಿಡ್ತಾರೆ. ಅವನು ಗಂಡ ಕಡೆಯಿಂದ ಅಥವಾ ಗಂಡಸ್ ಕಡೆಯಿಂದ ಆಗ್ಬೋದು, ಹೆಣ್ಣಿನ ಕಡೆಯಿಂದ ಆಗ್ಬೋದು, ನೀನ್ ಮತ್ತೆ ಇದನ್ನ ಮುಂದುವರಿಸ್ತಿಲ್ಲ ಅಂದ್ರೆ ನಿನ್ನ ಫೋಟೋಸ್ ಬಿಟ್ಬಿಡ್ತೀವಿ, ವಿಡಿಯೋಸ್ ಬಿಟ್ಬಿಡ್ತೀವಿ, ನಿನ್ ಗಂಡನ್ ಕಳಿಸ್ತೀನಿ, ಹೆಂಡತಿ ಕಳಿಸ್ತೀನಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬಿಡ್ತೀನಿ ಅಂತ ಈ ತರ ಥ್ರೆಟನ್ ಮಾಡ್ತಿರ್ತಾರಲ್ಲ, ಅಂತವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೂ ಭಯ, ಎಲ್ಲೂ ಹೇಳ್ಕೊಳಕ್ಕಾಗಲ್ಲ ಅಂತವ್ರು. ಓಕೆ, ಸಿ ಅಂತವ್ರಿಗೆ ನಾ ಹೇಳೋದೇನಂದ್ರೆ, ಅವ್ರಿಗೆ ಆ ಸ್ಟ್ರೆಂತ್ ಇದೆ ಅಂದ್ರೆ, ಓಕೆ, ನಾನ್ ಈ ತರ ಮಿಸ್ಟೇಕ್ ಮಾಡಿದೀನಿ ಅಂತ ಅವ್ರ ಏನಿದ್ದಾರೆ ಅವ್ರಿಗೆ ಹೇಳ್ಕೋಬಹುದು. ನಾನು ಈ ತರ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿದೀನಿ, ನನ್ಗಿದೊಂದ್ಸಲ ಫರ್ಗಿವ್ ಮಾಡಿ ಅಂತ ಅವ್ರು ಹೇಳ್ಕೋಬಹುದು, ಅವ್ರ ಹಸ್ಬೆಂಡ್ ಅಥವಾ ಅವ್ರ ಫ್ಯಾಮಿಲಿ ಆ ಮೆಚ್ಯೂರ್ಡ್ ಇದ್ರೆ. ಇಲ್ಲ ಅಂದ್ರೆ ನಾನು ಅವರಿಗೆ ಯಾರು ನನ್ಗೆ ಹೆದರ್ಸ್ತಾ ಇರ್ತಾರೆ, ಸಿಂಪಲ್, ಓಕೆ ನೀವ್ ಹಾಕಿ, ಓಕೆ ನಾನ್ ನಿನ್ ಜೊತೆ ಈವನ್ ಇನ್ ಮುಂದೆ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಸಹ ನಿನಗೇನ್ ಮುಂಚೆ ನಾನ್ ಕೊಡ್ತಾ ಇದ್ದೆ ಎಮೋಷನಲ್ ಪ್ರೀತಿ, ಅವೆಲ್ಲ ಕೊಡಕ್ ಆಗಲ್ಲ.
ನನಗೆ ಗೊತ್ತಿಲ್ಲದೆ ನಾನು ನಿನ್ನನ್ನು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಿನಗೆ ಮುಂಚೆ ಸಿಗ್ತಾ ಇದ್ದಷ್ಟು ಪ್ರೀತಿ ಸಿಗಲ್ಲ, ನಿನಗೆ ಮುಂಚೆ ಸಿಗ್ತಾ ಇದ್ದಷ್ಟು ಏನು ಕಂಫರ್ಟಬಲ್ ಇವಾಗ ಸಿಗಲ್ಲ. ಅದನ್ನ ನಾವು ಅವ್ರಿಗೆ ಹೇಳ್ಬೇಕು. ಅಂಡ್ ಮತ್ತೆ ನಾನು ವಾಪಸ್ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾದ್ರೆ, ನಿಮ್ ವೈಬ್ರೇಷನ್ಸ್ ನ ನೀವು ಹೈ ಮಾಡ್ಕೋಬೇಕು ಮೆಡಿಟೇಟ್ ಮಾಡೋದ್ರಿಂದ. ಅಲ್ಲ, ಕೆಲವೊಂದ್ಸರಿ ಅವರು ಜಗಳಗಳಾದಾಗ ಈ ತರ ಮಾತಾಡ್ಕೊಳ್ಳೋದು, ಜಗಳ ಆದಾಗ ಭಯ ಇಡಿಸ್ತಾರಲ್ಲ ಇಂಥ ಟೈಮಲ್ಲಿ. ಇಲ್ಲ, ಅಂತ ಟೈಮಲ್ಲಿ ಅದನ್ನೇ ಹೇಳ್ಬೇಕು. ನಾವು ಭಯ ಪಡ್ತಾ ಇದೀವಿ ಅಂತಲ್ಲ, ಓಕೆ ಆಯ್ತು ಹಾಕು. ಇವಾಗ ಎವ್ರಿ ಡೇ ಒಳಗಡೆ ಇಟ್ಕೊಂಡು ಕೊರಗೋದಕ್ಕಿಂತ ಅಟ್ಲೀಸ್ಟ್ ಆ ರಿಲೀಸ್ ಆಗೋದು ಎಷ್ಟೋ ಬೆಟರ್. ಆ ಧೈರ್ಯ ಇರ್ಬೇಕು ಫಸ್ಟ್ ನಮ್ಗೆ. ನಾನ್ ಹೇಳೋದೇನಂದ್ರೆ, ಎಷ್ಟೆಷ್ಟು ಈ ತರ ಆಗಿಲ್ಲ, ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ್ದೇ ಈ ತರ ಹೆದರ್ಸ್ಬಿಟ್ಟು ಮಾಡಿದ್ದಾರೆ. ಬಟ್ ಯಾವುದೇ ಆಗ್ಲಿ, ಅದ್ ಎಂತ ಏನಂತಾರೆ, ಇದು ತಡ್ಕೊಳಕ್ ಆಗಲ್ಲ ಅನ್ನೋ ಮ್ಯಾಟ್ರೇ ಆಗ್ಲಿ, ಅಮ್ಮಮ್ಮ ಅಂದ್ರೆ 1 ತಿಂಗಳು 2 ತಿಂಗಳು ಜನ ಮರ್ತ ಹೋಗ್ತಾರೆ. ಎಲ್ಲ ಟೈಮ್ ಬೀಯಿಂಗ್. ಇವ್ರು ಏನ್ ಮಾಡ್ಬೇಕು ಆ ಸಿಚುಯೇಷನ್ ಅಲ್ಲಿ, ಅವರು ಫೋಟೋ ಹಾಕ್ತಾರೆ ಅನ್ನೋದಕ್ಕಿಂತ, ಹಾಕ್ಬಿಟ್ರೆ ಏನ್ ಆಗತ್ತೆ ಫ್ಯಾಕ್ಟ್ ಅನ್ನೋದಕ್ಕಿಂತ, ಇವ್ರು ಓವರಾಗಿ ಥಿಂಕ್ ಮಾಡ್ಬಿಡ್ತಾರೆ. ಹಂಗ್ ಮಾಡ್ಬಿಟ್ಟು ಹಂಗಾಗ್ಬಿಟ್ಟು ನಂಗೆ ಹಂಗಾಗ್ಬಿಡತ್ ಹಿಂಗಾಗ್ಬಿಡತ್ತೆ, ಇವರೇ ಎಕ್ಸ್ಟ್ರಾ ಅಟ್ರಾಕ್ಟ್ ಮಾಡ್ತಾರೆ. ಬಟ್ ಅದ್ರ ಅವಶ್ಯಕತೆನೇ ಇರೋದಿಲ್ಲ. ಸೊ ಇವ್ರು ಕನ್ವೆ ಮಾಡ್ಬೋದು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು, ಎಗೇನ್ ಪ್ರೀತಿಯಿಂದಾನೇ ಅರ್ಥ ಮಾಡಿಸ್ಬೋದು. ಇವ್ರ ಅದನ್ನ ಡೆವಲಪ್ ಮಾಡ್ಕೊಂಡು ಹೇಳಿ ಸ್ಟಾಪ್ ಮಾಡ್ಬೋದು. ಅಕಸ್ಮಾತ್ ಅವ್ರು ಕೇಳಕ್ಕೆ ರೆಡಿ ಇಲ್ಲ ಅಂತ ಒಂದ್ ಪಕ್ಷ ಬುದ್ಧಿ ಕಲಿಸ್ಬೇಕು ಅಂದ್ರು, ಬೇಕಾದ್ರೆ ಪೊಲೀಸ್ ಏನು ಇಲ್ಲ, ಪೊಲೀಸ್ ಸ್ಟೇಷನ್ ಗಳಿಗೆ ಹೋದ್ರೆ ಅಲ್ಲಿ ಅವ್ರ ಹೆಸರು ಕೂಡ ಹೇಳಲ್ಲ. ಹೆಣ್ಮಕ್ಳಿಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಮದ್ವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಈ ತರದ ಯಾರು ಸಮಸ್ಯೆಗಳು ಸಿಕ್ಕಾಕೊಂಡಿದ್ರು ಕೂಡ ಪೊಲೀಸ್ ಅವ್ರ ನೆರವು ತಗೊಬಹುದು. ಅಂಡ್ ಈ ಅಕ್ರಮ ಸಂಬಂಧಗಳು ಅಂತಲ್ಲ, ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ, ಕೆಲವು ಗಂಡ ಹೆಂಡತಿರಲ್ಲಿ ಹೊಂದಾಣಿಕೆ ಇರಲ್ಲ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಮದ್ವೆ ಆದಾಗಿಂದ ಇವ್ರ ಕಚ ಅಂದು ಇವ್ರಿಗೊಂದು ಎಷ್ಟೊಂದ್ಸರಿ ಬೇರೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯಾರೋ ಒಂದು ಅಡ್ವೈಸ್ ಕೊಡ್ತಾರೆ, ಮಕ್ಕಳು ಮಾಡ್ಕೊಳ್ಳಿ ಎಲ್ಲ ಸರಿ ಪಾಪ ಆ ಮಕ್ಕಳನ್ನ ತರ್ತಾರೆ. ಆ ಮಕ್ಕಳನ್ನ ತಂದ ತಕ್ಷಣ ಈ ತಂದೆ ತಾಯಿ ಏನೇನೆಲ್ಲ ಬಿಹೇವಿಯರ್ ಇರುತ್ತಲ್ಲ, ಇದು ಆ ಮಕ್ಕಳ ಮೇಲೆ ಟ್ರಾಮಾಸ್ ಆಗಿ ಅಫೆಕ್ಟ್ ಆಗಿರುತ್ತೆ. ಸೊ ಇದೇ ತರ ಯಾರಿಗಾದ್ರೂ ಚಿಕ್ಕ ವಯಸ್ಸಿಂದ ಬರೀ ತಂದೆ ತಾಯಿಗಳ ವಿಚಾರವಾಗಂತ ಯಾವುದೇ ವಿಚಾರಗಳು ಆಗ್ಬೋದು, ಒಂದ್ ಟ್ರಾಮಾ ಅಂತ ಇರತ್ತಲ್ಲ, ಅದರಿಂದ ಹೇಗೆ ಹೊರಗೆ ಬರ್ಬೋದು? ಓಕೆ, ಫಸ್ಟ್ ಥಿಂಗ್, ಯಾವುದೇ ಟ್ರಾಮಾ ಆಗ್ಬೋದು, ಯಾವುದೇ ವ್ಯಕ್ತಿಗಾಗ್ಬೋದು. ನಾನ್ ನಿಮ್ಗೊಂದು ಎಕ್ಸಾಂಪಲ್ ತಗೊಂತೀನಿ. ನಿಮ್ಮ ಫಸ್ಟ್ ಇಯರ್ ಇಂದ ನಿಮಗ್ ನೆನಪು ಬಂದಾಗಿಂದ 3 ವರ್ಷಕ್ಕೆ ನಿಮ್ಗೆ ನೆನ್ಪು ಬರಕ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ನಿಮಗ್ 3-4 ಇಯರ್ಸ್ ಅಲ್ಲಿ ನಡೆದಿರೋದು ಒಂದ್ ಚೂರು ನೆನಪಿರುತ್ತೆ ಅಲ್ವಾ? ಅಲ್ಲಿಂದ ನೀವು ಒಂದ್ 16 ಇಯರ್ಸ್ ಒಳಗಡೆ ನೀವೇನೇನ್ ಫೇಸ್ ಮಾಡ್ತೀರಾ, ನೀವೇನೇನ್ ನೋಡ್ತೀರಾ, ಏನ್ ಕೇಳಿಸ್ಕೊಳ್ತೀರಾ, ಏನ್ ಸೆನ್ಸ್ ಮಾಡ್ತೀರಾ, ಅದೆಲ್ಲವೂ ಇವತ್ತು ನಿಮ್ ಲೈಫಲ್ಲಿ ನಡೀತಾ ಇರತ್ತೆ. ಇವತ್ತಿನ ನಿಮ್ಮ ಬಿಹೇವಿಯರ್ ಅವಾಗಿಂದು ಎಕ್ಸಾಕ್ಟ್ ರಿಫ್ಲೆಕ್ಷನ್. ನೀವು ಬಿಟ್ಟಿದ್ರು ಕೂಡ ನೀವ್ ಆ ಜರ್ನಿಲೇ ಇರಲ್ಲ, ನೀವು ದೂರ ಹೋಗ್ಬಿಟ್ಟಿರ್ತೀರಾ. ಬಟ್ ನೀವು ಆ 16 ಇಯರ್ಸ್ ಹೇಗಿರ್ತೀರಾ ಅಲ್ಲ, ನಾನೇನೋ ಹಿಂಗಿರ್ಬೇಕು, ಹಿಂಗ್ ಮಾತಾಡ್ಬೇಕು ಅಂತ ಅನ್ಕೊಂತಾ ಇರ್ತೀರಾ, ಅದೇ ಸೇಮ್ ಲೈಫ್ ಇವತ್ ರಿಪೀಟ್ ಆಗಿರುತ್ತೆ. ಓಕೆ, ಇದು ಪಾಸಿಟಿವ್ ಆಗಿ. ಅವಾಗ ಸ್ಪಿರಿಚುವಲ್ ಅಲ್ಲಿ ಇರ್ತಾರೆ, ಬ್ರೇಕ್ ಆಗಿರುತ್ತೆ, ಇವಾಗ ಸ್ಪಿರಿಚುವಲ್ ಬರ್ತಾರೆ, ಹಂಗೆ. ಇನ್ ನೆಗೆಟಿವ್ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಈ ಮಕ್ಕಳು ಮಾಡ್ಕೊಳ್ಳೋದು ಅಂತಾರಲ್ಲ, ನಾನ್ ಸಿಂಪಲ್ ಆಗಿ ಹೇಳೋದಾದ್ರೆ 3 ವರ್ಷ ನಾವು ಮಕ್ಕಳನ್ನ ಮಾಡ್ಕೋಬಾರ್ದು. ಮದ್ವೆ ಆದ್ಮೇಲೆ 3 ವರ್ಷ, ಮದ್ವೆ ಆದ್ಮೇಲೆ 3 ಇಯರ್ಸ್ ಮಾಡ್ಕೋಬಾರ್ದು ರಿಸರ್ಚ್ ಪ್ರಕಾರ. ಈ ಸ್ಪಿರಿಚುವಲ್ ಅಲ್ಲಿ ಅಥವಾ ಬೇರೆ ಕಡೆ ಅಂದ್ರೆ ಕೆಲವೊಂದೆಲ್ಲ ರಿಚುವಲ್ಸ್ ಏನ್ ಹೇಳ್ತಾರೆ ಅಂದ್ರೆ, ಆಗ್ತಿದ್ದಂಗೆ ಮಗು ಆಗ್ಬಿಡ್ಬೇಕು, ವಯಸ್ಸಾಗ್ಬಿಡುತ್ತೆ, ಆಮೇಲೆ ಆಗದೆ ಇದ್ರೆ ಕಷ್ಟ, ಒಂದು ಮಾಡ್ಕೊಂಬಿಡಿ ಆಮೇಲೆ ನೋಡೋಣ ಅಂತೆಲ್ಲ ಹೇಳ್ತಾರೆ. ಓಕೆ, ಬಟ್ ಸಿಂಪಲ್ ಏನಂದ್ರೆ, ಆ ಮಗು ಈ 3 ಇಯರ್ಸ್ ಯಾಕೆ ಟೈಮ್ ಕೊಡುತ್ತೆ ರಿಸರ್ಚ್ ಅಂದ್ರೆ, ಈಗ ನೀವು ಒಂದ್ ಹುಡುಗಿನ ಮದ್ವೆ ಆಗಿದ್ದೀರಾ. ಓಕೆ, ಆ ಹುಡುಗಿ ನಿಮ್ ಮನೆಗೆ ಅಡ್ಜಸ್ಟ್ ಆಗಕ್ಕೆ, ನೀವ್ ಅವ್ರಿಗೆ ಅಡ್ಜಸ್ಟ್ ಆಗಕ್ಕೆ ಮಿನಿಮಮ್ 3 ಇಯರ್ಸ್ ಬೇಕು. ಫಸ್ಟ್ ಇಯರ್ ನಿಮ್ ಜೊತೆ ನಡೀತಾ ಇರತ್ತೆ ಕ್ಲಾಶಸ್, ಹಂಗೆ ಸೆಕೆಂಡ್ ಇಯರ್ ಆಗ್ತಾ ಫ್ಯಾಮಿಲಿ ಜೊತೆಗೆಲ್ಲ ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷಕ್ಕೆ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಲೈಕ್ ಓಕೆ ಏನೋ ಇವ್ರು ಹಿಂಗೇನೆ ಅಂತ ಇವರು ವಾಪಸ್ ಚೆನ್ನಾಗಿ ಮಾತಾಡಕ್ ಶುರು ಆಗಿರ್ತಾರೆ. ಇದು ನನ್ನ ಮನೆ ಅಂತ ಬಂದಿರತ್ತ ಅವಾಗ ಅವ್ರಿಗೆ ಆಲ್ರೆಡಿ. 3 ಇಯರ್ಸ್ ಅಡ್ಜಸ್ಟ್ ಆಗಕ್ಕೂ ಟೈಮ್ ಬೇಕು. 3 ಇಯರ್ಸ್ ಇನ್ ಕೇಸ್ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇದನ್ನ ಜನ ಒಪ್ಪಲ್ಲ. ಇದನ್ನ ನಾರ್ಮಲಿ ನೋಡ್ತಾ ಇರೋರು ಟ್ರೆಡಿಷನಲ್ ಫ್ಯಾಮಿಲೀಸ್ ಇದನ್ನ ಒಪ್ಪಲ್ಲ. ಬಟ್ 3 ಇಯರ್ಸ್ ಅಲ್ಲಿ ನನಗೂ ನನ್ನ ಹಸ್ಬೆಂಡ್ಗೂ ಆಗ್ ಬರ್ಲಿಲ್ಲ ಅಂದ್ರೆ ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅಂತ ರಿಸರ್ಚ್ ಹೇಳುತ್ತೆ. ಸುಮ್ನೆ ಆ ಮಗುನ್ ಕರ್ಕೊಂಬಂತ
ಅದಕ್ಕೆ ಸದ್ಗುರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಾರ್ನ ರೆಡಿ ಮಾಡಕ್ಕೇನೆ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ಟೂಲ್ ಡಿಪಾರ್ಟ್ಮೆಂಟ್ ಅಂತೆ, ಆ ಡಿಪಾರ್ಟ್ಮೆಂಟ್ ಅಂತೆ, ಈ ಡಿಪಾರ್ಟ್ಮೆಂಟ್ ಅಂತೆ ಅಂತ. ಒಂದು ಕಾರ್ ಅಂತ ಎಷ್ಟೋದನ್ನ ಸೃಷ್ಟಿ ಮಾಡೋ ಕೆಪಾಸಿಟಿ ಇರುವಂತಹ ಮಗು, ಅದ್ರ ಓನರ್ ಯಾರು? ಪೇರೆಂಟ್ಸ್. ಆ ಡಿಪಾರ್ಟ್ಮೆಂಟ್ ಗಳು ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಒಂದ್ ಕಾರ್ಗೆ ಇಷ್ಟೆಲ್ಲ ನಾವು ತಲೆ ಕೆಡ್ಸ್ಕೊಂತೀವಿ, ಮಗು ಅನ್ನೋ ಒಂದು ಏನು ಪ್ರಾಡಕ್ಟ್ ನ ಹೊರಗಡೆ ತರ್ತಾ ಇದ್ದೀರಾ, ಭೂಮಿಗೆ ತರ್ತಿದ್ರೆ. ಹಾ, ಆ ಪ್ರಾಡಕ್ಟ್ ಕ್ವಾಲಿಟಿ ಇರ್ಬೇಕು ಅಂದ್ರೆ ನೀವು ನಿಮ್ ಡಿಪಾರ್ಟ್ಮೆಂಟ್ ಗಳು ಸರಿ ಇರ್ಬೇಕು ಅಂತ.